ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ಮೈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ 60 ಡೇಸ್ ಟು ಫ್ಲೂಯೆಂಟ್ ಇಂಗ್ಲಿಷ್. ಪ್ರೀವಿಯಸ್ ಲೆಸನ್ ಅಂದ್ರೆ ಲೆಸನ್ ನಂಬರ್ 9 ಅಲ್ಲಿ ನಾವು ಇಂಪಾರ್ಟೆಂಟ್ ಪ್ರೆಪೋಸಿಷನ್ಸ್ ಬಗ್ಗೆ ನೋಡಿದ್ವಿ. ಪ್ರೆಪೋಸಿಷನ್ಸ್ ಆಫ್ ಟೈಮ್, ಪ್ಲೇಸ್, ಮೂವ್ಮೆಂಟ್ ಆರ್ ಡೈರೆಕ್ಷನ್ ಇದೆಲ್ಲವನ್ನ ಡೀಟೇಲ್ ಆಗಿ ನೋಡಿದೀವಿ. ಹಾಗೆ ನಮಗೆ ಇನ್ ಯಾವಾಗ ಬಳಸಬೇಕು, ಎಟ್ ಯಾವಾಗ ಬಳಸಬೇಕು ಅನ್ನೋ ಡಿಫರೆನ್ಸ್ ಗೊತ್ತಾಗಿದೆ. ಇವತ್ತಿನ ಲೆಸನ್ ಅಲ್ಲಿ ನಾವು ನೋಡ್ತಾ ಇರೋದು ಇಂಪಾರ್ಟೆಂಟ್ ಕಂಜಂಕ್ಷನ್ಸ್ ಬಗ್ಗೆ. ಕಂಜಂಕ್ಷನ್ಸ್ ಯಾಕೆ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಎರಡು ಶಬ್ದಗಳನ್ನ ಸೇರಿಸೋದಕ್ಕೆ ಅಥವಾ ಎರಡು ಸೆಂಟೆನ್ಸ್ ಗಳನ್ನ ಸೇರಿಸೋದಕ್ಕೆ. ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಒಂದು ಸೆಂಟೆನ್ಸ್ಗೆ ಅರ್ಥ ಇರುತ್ತೆ, ಇನ್ನೊಂದು ಸೆಂಟೆನ್ಸ್ಗೆ ಅರ್ಥ ಇರಲ್ಲ. ಈ ಸೆಂಟೆನ್ಸ್ ನ ಜೊತೆಗೆ ಈ ಸೆಂಟೆನ್ಸ್ ನ ಸೇರಿಸಿದಾಗ ಮಾತ್ರ ಈ ವಾಕ್ಯಕ್ಕೆ ಅರ್ಥ ಬರುತ್ತೆ. ಅಂತಹ ಸಮಯದಲ್ಲಿ ಯೂಸ್ ಆಗೋದು ಕಂಜಂಕ್ಷನ್ಸ್. ಓಕೆನಾ? ಕಂಜಂಕ್ಷನ್ಸ್ ಅಲ್ಲಿ ಯಾವ್ಯಾವ್ದು ಬರುತ್ತೆ ಅಂತ ನೋಡ್ತಾ ಹೋಗೋಣ. ಕಂಜಂಕ್ಷನ್ಸ್ ಅಲ್ಲಿ 3 ಮೇನ್ ಟೈಪ್ಸ್ ಇದೆ: ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂಡ್ ಕೋರಿಲೇಟಿವ್ ಕಂಜಂಕ್ಷನ್ಸ್. ಇದೆಲ್ಲವನ್ನು ಕೂಡ ಸಪರೇಟ್ ಆಗಿ ನೋಡ್ತಾ ಹೋಗೋಣ. ಅಂಡ್ ಇದೆಲ್ಲರಿಗೂ ಕೂಡ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಇದರ ಅರ್ಥ ಏನು? ಮತ್ತು ಅಂತ. ಇದು ಎರಡು ಶಬ್ದಗಳನ್ನ ಅಥವಾ ಎರಡು ಐಡಿಯಾಸ್ ಅನ್ನ ಸೇರಿಸೋದಕ್ಕೆ ಯೂಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಲೈಕ್ ಆಪಲ್ಸ್ ಅಂಡ್ ಆರೆಂಜಸ್. ನಾನು ಆಪಲ್ಸ್ ಅನ್ನ ಇಷ್ಟಪಡ್ತೀನಿ ಮತ್ತು ಆರೆಂಜಸ್ ಅನ್ನ ಇಷ್ಟಪಡ್ತೀನಿ. ಐ ಲೈಕ್ ಆಪಲ್ಸ್, ಐ ಲೈಕ್ ಆರೆಂಜಸ್ ಅಂತ ಸಪರೇಟ್ ಆಗಿ ಹೇಳೋದು ಬೇಡ. ಐ ಲೈಕ್ ಆಪಲ್ಸ್ ಅಂಡ್ ಆರೆಂಜಸ್. ಓಕೆನಾ? ಇಲ್ಲಿ ಎರಡು ಶಬ್ದಗಳನ್ನ ಸೇರಿಸೋದಕ್ಕೆ ಯೂಸ್ ಆಗಿರೋದು ಅಂಡ್. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ರವಿ ಸ್ಟಡಿಂಗ್ ಅಂಡ್ ಲಿಸ್ನಿಂಗ್ ಟು ಮ್ಯೂಸಿಕ್. ರವಿ ಏನ್ ಮಾಡ್ತಿದ್ದಾನೆ? ಒಂದು ಓದ್ತಾ ಇದ್ದಾನೆ, ಇನ್ನೊಂದು ಸಂಗೀತವನ್ನ ಕೇಳ್ತಾ ಇದ್ದಾನೆ, ಮ್ಯೂಸಿಕ್ ಕೇಳ್ತಾ ಇದ್ದಾನೆ. ಇದೆರಡನ್ನು ಕೂಡ ಸೇರಿಸಿ ಹೇಳ್ಬೇಕು. ಆಗ ಹೇಗೆ ಹೇಳ್ಬೋದು? ರವಿ ಸ್ಟಡಿಂಗ್ ಅಂಡ್ ಲಿಸ್ನಿಂಗ್ ಟು ಮ್ಯೂಸಿಕ್. ಹೀಗೆ ಎರಡು ಐಡಿಯಾಸ್ ಅನ್ನು ಸೇರಿಸೋದಕ್ಕೆ ಯೂಸ್ ಆಗೋದು ಅಂಡ್. ಅರ್ಥ ಆಯ್ತಲ್ವಾ? ಕಾಮನ್ ಆಗಿ ಇದೆಲ್ಲರಿಗೂ ಗೊತ್ತಿರುತ್ತೆ ಅಂಡ್ ಹೇಗೆ ಯೂಸ್ ಆಗುತ್ತೆ ಅನ್ನೋದು. ನೆಕ್ಸ್ಟ್ ನೋಡಿ, ಬಟ್ ಅಂದ್ರೆ ಇದರ ಅರ್ಥ ಆದರೆ ಅಂತ. ಇದಕ್ಕೆ ಎಕ್ಸಾಂಪಲ್ ನೋಡಿ. ಶಿ ಸ್ಮಾರ್ಟ್ ಬಟ್ ಲೇಜಿ. ಅವಳು ಬುದ್ಧಿವಂತೆ ಆದ್ರೆ ಲೇಜಿ. ಸ್ಮಾರ್ಟ್ ಅಂಡ್ ಲೇಜಿ ಇದು ಒಂದಕ್ಕೊಂದು ಕಾಂಟ್ರಾಸ್ಟ್, ಅಂದ್ರೆ ಒಂದಕ್ಕೊಂದು ವಿರುದ್ಧ ಅಥವಾ ವ್ಯತಿರಿಕ್ತ ಆಗಿರುತ್ತೆ. ಅವಳು ಬುದ್ಧಿವಂತೆ ಆದ್ರೆ ಲೇಜಿ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಐ ವಾಂಟೆಡ್ ಟು ಗೋ ಔಟ್ ಬಟ್ ಇಟ್ ವಾಸ್ ರೇನಿಂಗ್. ನಾನು ಹೊರಗಡೆ ಹೋಗ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಮಳೆ ಬರ್ತಿತ್ತು. ಹೀಗೆ ಒಂದಕ್ಕೊಂದು ವ್ಯತಿರಿಕ್ತ ಇರುವಂತಹ ಸೆಂಟೆನ್ಸ್ ಗಳನ್ನ, ಐಡಿಯಾಸ್ ಗಳನ್ನ ಸೇರಿಸೋದಕ್ಕೆ ಬಟ್ ಯೂಸ್ ಆಗುತ್ತೆ. ಏನ್ ಮೀನಿಂಗ್ ಕೊಡುತ್ತೆ? ಅದು ಆದರೆ ಅಂತ. ಕೆಲವೊಮ್ಮೆ ಬಟ್ ಪ್ರೆಪೋಸಿಷನ್ ಆಗಿ ಕೂಡ ಯೂಸ್ ಆಗುತ್ತೆ. ಆಗ ಅದು ಎಕ್ಸೆಪ್ಟ್ ಅನ್ನುವಂತ ಅರ್ಥವನ್ನು ಕೊಡುತ್ತೆ. ಅಂದ್ರೆ ಇದನ್ನ ಹೊರತುಪಡಿಸಿ ಅನ್ನುವಂತ ಮೀನಿಂಗ್ ಅನ್ನ ಕೊಡುತ್ತೆ. ಯಾವಾಗ? ಬಟ್ ಪ್ರೆಪೋಸಿಷನ್ ಆಗಿ ಯೂಸ್ ಆದಾಗ. ಎಕ್ಸಾಂಪಲ್ ನೋಡಿ. ಎವ್ರಿ ಒನ್ ವಾಸ್ ಇನ್ವೈಟೆಡ್ ಬಟ್ ಹಿಮ್. ಕೆಲವೊಮ್ಮೆ ಇದನ್ನ ಓದಿದಾಗ ಏನು ಅಂತ ಅರ್ಥನೇ ಆಗಲ್ಲ. ಎವ್ರಿ ಒನ್ ವಾಸ್ ಇನ್ವೈಟೆಡ್ ಬಟ್ ಹಿಮ್ ಅಂದ್ರೆ ಏನು ಅಂತ ಗೊತ್ತಾಗಲ್ಲ ಅರ್ಥ. ಇಲ್ಲಿ ಬಟ್ ಪ್ರೆಪೋಸಿಷನ್ ಆಗಿ ಯೂಸ್ ಆಗಿದೆ, ಹಾಗಾಗಿ ಆದರೆ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಇಲ್ಲ. ಇಲ್ಲಿ ಹೊರತುಪಡಿಸಿ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಇದೆ. ಅವನನ್ನ ಹೊರತುಪಡಿಸಿ ಎಲ್ಲರನ್ನು ಇನ್ವೈಟ್ ಮಾಡಲಾಗಿತ್ತು. ಇಲ್ಲಿ ನೋಡಿ. ದೇರ್ ಇಸ್ ನಥಿಂಗ್ ಬಟ್ ಹೋಪ್ ಲೆಫ್ಟ್. ನಂಬಿಕೆ ಒಂದು ಬಿಟ್ಟು ಏನು ಉಳಿದಿಲ್ಲ, ಅಥವಾ ನಂಬಿಕೆಯನ್ನ ಹೊರತುಪಡಿಸಿ ಏನು ಉಳಿದಿಲ್ಲ. ಅರ್ಥ ಆಯ್ತಲ್ವಾ? ಬಟ್ ಕಂಜಂಕ್ಷನ್ ಆಗಿ ಯೂಸ್ ಆದಾಗ ಆದರೆ ಅನ್ನುವಂಥ ಮೀನಿಂಗ್ ಅನ್ನ ಕೊಟ್ರೆ, ಪ್ರೆಪೋಸಿಷನ್ ಆಗಿ ಯೂಸ್ ಆಗುವಾಗ ಹೊರತುಪಡಿಸಿ ಅನ್ನೋ ಮೀನಿಂಗ್ ಅನ್ನ ಕೊಡುತ್ತೆ. ಇದೆರಡನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಬಿಕಾಸ್. ಇಟ್ ಶೋಸ್ ದ ರೀಸನ್ ಫಾರ್ ಸಮಥಿಂಗ್. ಕಾರಣಗಳನ್ನ ಹೇಳೋದಕ್ಕೆ ಬಿಕಾಸ್ ಯೂಸ್ ಆಗುತ್ತೆ. ಅರ್ಥ ಏನು ಇದ್ರದ್ದು? ಯಾಕೆಂದ್ರೆ. ಎಕ್ಸಾಂಪಲ್ ನೋಡಿ. ಐ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ವಾಸ್ ರೇನಿಂಗ್. ನಾನು ಮನೆಯಲ್ಲೇ ಉಳಿದೆ ಯಾಕಂದ್ರೆ ಮಳೆ ಬರ್ತಾ ಇತ್ತು. ಯಾಕೆ ನಾನು ಮನೆಯಲ್ಲೇ ಉಳಿದೆ ಅಂತ ಕಾರಣ ಹೇಳುವಾಗ ಬಿಕಾಸ್ ಯೂಸ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನೋಡಿ. ಶಿ ಈಸ್ ಹ್ಯಾಪಿ ಬಿಕಾಸ್ ಶಿ ಗಾಟ್ ಅ ಗಿಫ್ಟ್. ಅವಳು ಖುಷಿಯಾಗಿದ್ದಾಳೆ ಯಾಕೆ? ಯಾಕಂದ್ರೆ ಅವಳಿಗೆ ಒಂದು ಗಿಫ್ಟ್ ಸಿಕ್ಕಿದೆ. ಓಕೆನಾ? ರೀಸನ್ ಹೇಳುವಾಗ ನಾವು ಬಿಕಾಸ್ ನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಒನ್, ಆರ್ ಅಂದ್ರೆ ಅಥವಾ. ಆಫರ್ಸ್ ಅ ಚಾಯ್ಸ್ ಬಿಟ್ವೀನ್ ಟೂ ಐಡಿಯಾಸ್. ಎರಡು ಐಡಿಯಾಸ್ ನ ಮಧ್ಯೆ ಚಾಯ್ಸ್ ಇರುತ್ತೆ. ಎಕ್ಸಾಂಪಲ್ ನೋಡಿ ಇದಕ್ಕೆ. ಡು ಯು ವಾಂಟ್ ಟೀ ಆರ್ ಕಾಫಿ? ನಿನ್ಗೆ ಟೀ ಬೇಕಾ ಅಥವಾ ಕಾಫಿ ಬೇಕಾ? ಇಲ್ಲಿ ಟೀ ಮತ್ತೆ ಕಾಫಿ ನಡುವೆ ಚಾಯ್ಸ್ ಅನ್ನ ಮಾಡೋದಕ್ಕೆ ಆರ್ ಯೂಸ್ ಆಗಿದೆ. ಡು ಯು ವಾಂಟ್ ಟೀ ಆರ್ ಕಾಫಿ? ನಿನ್ಗೆ ಟೀ ಬೇಕಾ ಅಥವಾ ಕಾಫಿ ಬೇಕಾ? ಇನ್ನೊಂದು ಎಕ್ಸಾಂಪಲ್ ನೋಡಿ. ವಿ ಕ್ಯಾನ್ ಸ್ಟೇ ಹೋಮ್ ಆರ್ ಗೋ ಔಟ್. ನಾವು ಮನೆಯಲ್ಲಿ ಇರಬಹುದು ಅಥವಾ ಹೊರಗಡೆ ಹೋಗಬಹುದು. ಯಾವಾಗ್ಲೂ ಕೂಡ ಚಾಯ್ಸ್ ಇರುತ್ತೆ ಆರ್ ನ ಯೂಸ್ ಮಾಡುವಾಗ. ಓಕೆನಾ? ನೆಕ್ಸ್ಟ್ ಒನ್ ನೋಡಿ. ಸೊ. ಇದರ ಅರ್ಥ ಏನು? ಆದ್ದರಿಂದ ಅಥವಾ ಹಾಗಾಗಿ. ಇಟ್ ಶೋಸ್ ಅ ರಿಸಲ್ಟ್ ಆರ್ ಎಫೆಕ್ಟ್. ಒಂದರ ಪರಿಣಾಮವನ್ನ ಹೇಳೋದಕ್ಕೆ ನಾವು ಸೋನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಇಟ್ ವಾಸ್ ರೇನಿಂಗ್ ಸೊ ವಿ ಸ್ಟೇಡ್ ಹೋಮ್. ಮಳೆ ಬರ್ತಾ ಇತ್ತು ಹಾಗಾಗಿ ನಾವು ಮನೆಯಲ್ಲೇ ಉಳಿದ್ವಿ. ಅಥವಾ ಮಳೆ ಬರ್ತಾ ಇತ್ತು ಆದ್ರಿಂದ ನಾವು ಮನೆಯಲ್ಲಿ ಉಳಿದ್ವಿ. ಅದೇ ಈ ಸೆಂಟೆನ್ಸ್ ಫಸ್ಟ್ ಬಂದ್ರೆ ಏನ್ ಬರುತ್ತೆ? ವಿ ಸ್ಟೇಡ್ ಹೋಮ್. ನಾವು ಮನೆಯಲ್ಲೇ ಉಳಿದ್ವಿ. ಯಾಕೆ? ಯಾಕಂದ್ರೆ ಮಳೆ ಬರ್ತಾ ಇತ್ತು. ಆಗ ಬಿಕಾಸ್ ಯೂಸ್ ಆಗುತ್ತೆ. ಬಿಕಾಸ್ ಇಟ್ ವಾಸ್ ರೇನಿಂಗ್ ಅಲ್ವಾ? ವಿ ಸ್ಟೇಡ್ ಹೋಮ್ ಬಿಕಾಸ್ ಇಟ್ ವಾಸ್ ರೇನಿಂಗ್.
ಅದೇ ನಾವು ಈ ಸೆಂಟೆನ್ಸ್ ಅನ್ನ ಮೊದಲಿಗೆ ಹಾಕಿದ್ರೆ ಇಟ್ ವಾಸ್ ರೇನಿಂಗ್, ಮಳೆ ಬರ್ತಾ ಇತ್ತು, ಹಾಗಾಗಿ ನಾವು ಮನೆಯಲ್ಲೇ ಉಳಿದ್ವಿ, ಆಗ ಸೋ ಯೂಸ್ ಆಗುತ್ತೆ. ಗೊತ್ತಾಯ್ತಾ ಡಿಫರೆನ್ಸ್ ಬಿಟ್ವೀನ್ ಸೋ ಅಂಡ್ ಬಿಕಾಸ್? ಯಾಕೆಂದ್ರೆ ಅಂತ ಹೇಳುವಾಗ ಬಿಕಾಸ್ ಯೂಸ್ ಆದ್ರೆ, ಹಾಗಾಗಿ ಅಥವಾ ಆದ್ದರಿಂದ ಅಂತ ಬರುವಾಗ ಸೋ ಯೂಸ್ ಆಗುತ್ತೆ. ಹಿ ವರ್ಕ್ಡ್ ಹಾರ್ಡ್ ಸೊ ಹಿ ಪಾಸ್ ದ ಎಕ್ಸಾಮ್. ಅವನು ತುಂಬಾ ಕಷ್ಟಪಟ್ಟ, ಹಾಗಾಗಿ ಎಕ್ಸಾಮ್ ಪಾಸ್ ಮಾಡ್ದ. ಇದೇ ಸೆಂಟೆನ್ಸ್ ನ ಬಿಕಾಸ್ ನ ಯೂಸ್ ಮಾಡಿ ಹೇಗೆ ಹೇಳ್ಬೋದು? ಹಿ ಪಾಸ್ ದ ಎಕ್ಸಾಮ್ ಬಿಕಾಸ್ ಹಿ ವರ್ಕ್ಡ್ ಹಾರ್ಡ್. ಅರ್ಥ ಆಯ್ತಲ್ವಾ ಡಿಫರೆನ್ಸ್? ನೆಕ್ಸ್ಟ್ ಒಂದು ನೋಡಿ, ಇಫ್. ಇದು ಒಂದು ಕಂಡೀಷನ್ ನ ಹೇಳುವಾಗ ಯೂಸ್ ಆಗುತ್ತೆ, ಆದರೆ ಅಂತ. ಫಾರ್ ಎಕ್ಸಾಂಪಲ್, ಐ ವಿಲ್ ಗೋ ಇಫ್ ಇಟ್ ಸ್ಟಾಪ್ಸ್ ರೇನಿಂಗ್. ಮಳೆ ನಿಂತ್ರೆ ನಾನು ಹೋಗ್ತೀನಿ. ಓಕೆನಾ? ಇಲ್ಲೊಂದು ಕಂಡೀಷನ್ ಇದೆ, ಮಳೆ ನಿಲ್ಲೋದು. ಸೊ ಆಗ ಇಫ್ ಯೂಸ್ ಆಗುತ್ತೆ. ಇಫ್ ಇಟ್ ಸ್ಟಾಪ್ಸ್ ರೇನಿಂಗ್, ಮಳೆ ನಿಂತ್ರೆ ನಾನು ಹೋಗ್ತೀನಿ. ಇಫ್ ಯು ಸ್ಟಡಿ ಯು ವಿಲ್ ಪಾಸ್. ನೀನು ಓದಿದ್ರೆ ಪಾಸ್ ಆಗ್ತೀಯ. ಸೊ ಇದರ ಕಂಡೀಷನ್ ನ ಹೇಳುವಾಗ ಇಫ್ ಯೂಸ್ ಆಗುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ನೋಡಿ, ವೆನ್. ಇಲ್ಲಿ ವೆನ್ ಅನ್ನೋದು ಕ್ವಶನ್ ವರ್ಡ್ ಆಗಿ ಯೂಸ್ ಆಗ್ತಾ ಇಲ್ಲ, ಕಂಜಂಕ್ಷನ್ ಆಗಿ ಯೂಸ್ ಆಗ್ತಿದೆ. ಅಂದ್ರೆ ಆಗ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ರೆಫರ್ಸ್ ಟು ಟೈಮ್ ಆರ್ ಅ ಸ್ಪೆಸಿಫಿಕ್ ಸಿಚುವೇಶನ್. ಫಾರ್ ಎಕ್ಸಾಂಪಲ್, ಐ ವಾಸ್ ಎಟ್ ಹೋಮ್ ವೆನ್ ಯು ಕಾಲ್ಡ್. ನೀನು ಕಾಲ್ ಮಾಡಿದಾಗ ನಾನು ಮನೆಯಲ್ಲಿದ್ದೆ. ಐ ವಾಸ್ ಎಟ್ ಹೋಮ್ ವೆನ್ ಯು ಕಾಲ್ಡ್. ನೀನು ಕಾಲ್ ಮಾಡಿದಾಗ, ಆ ಸಮಯದಲ್ಲಿ ಅನ್ನೋ ಅರ್ಥವನ್ನ ಕೊಡುತ್ತೆ. ನೀನು ಕಾಲ್ ಮಾಡಿದಾಗ ನಾನು ಮನೆಯಲ್ಲಿದ್ದೆ. ವೆನ್ ಶಿ ಅರೈವ್ಡ್, ಅವಳು ಬಂದಾಗ, ವಿ ಸ್ಟಾರ್ಟೆಡ್ ದ ಮೀಟಿಂಗ್. ನಾವು ಮೀಟಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ಅರ್ಥ ಆಯ್ತಾ? ಇಲ್ಲಿ ವೆನ್ ಅನ್ನೋದು ಯಾವಾಗ ಅನ್ನುವಂಥ ಮೀನಿಂಗ್ ಅನ್ನ ಕೊಡ್ತಾ ಇಲ್ಲ, ಕ್ವಶನ್ ವರ್ಡ್ ಆಗಿ ಯೂಸ್ ಆಗ್ತಾ ಇಲ್ಲ, ಕಂಜಂಕ್ಷನ್ ಆಗಿ ಯೂಸ್ ಆಗ್ತಿದೆ. ಆಗ ಐ ವಾಸ್ ಎಟ್ ಹೋಮ್ ವೆನ್ ಯು ಕಾಲ್ಡ್. ನೀ ಕಾಲ್ ಮಾಡಿದಾಗ ನಾನು ಮನೆಯಲ್ಲಿದ್ದೆ. ನೆಕ್ಸ್ಟ್ ಕಂಜಂಕ್ಷನ್ ನೋಡಿ, ಐದರ್ ಆರ್. ಐದರ್ ಬಂತು ಅಂದ್ರೆ ಆ ಸೆಂಟೆನ್ಸ್ ಅಲ್ಲಿ ನೆಕ್ಸ್ಟ್ ಆರ್ ಬಂದೇ ಬರುತ್ತೆ. ಒಂದು ಇದು ಅಥವಾ ಅದು ಅನ್ನುವಂಥ ಮೀನಿಂಗ್. ಶೋಸ್ ಅ ಚಾಯ್ಸ್ ಬಿಟ್ವೀನ್ ಟೂ ಆಪ್ಷನ್ಸ್. ಯು ಕ್ಯಾನ್ ಹ್ಯಾವ್ ಐದರ್ ಟೀ ಆರ್ ಕಾಫಿ. ನೀನ್ ಟೀ ತಗೋಬಹುದು ಅಥವಾ ಕಾಫಿ ತಗೋಬಹುದು. ಓಕೆನಾ? ಐದರ್ ಬಂದಿದೆ ಅಂದ್ರೆ ಮುಂದೆ ಆರ್ ಬರಲೇಬೇಕು. ಐದರ್ ರವಿ ವಿಲ್ ಕಮ್ ಆರ್ ಐ ವಿಲ್. ಒಂದು ರವಿ ಬರ್ತಾನೆ ಅಥವಾ ನಾನ್ ಬರ್ತೀನಿ. ಅರ್ಥ ಆಯ್ತಲ್ವಾ ಹೇಗೆ ಯೂಸ್ ಆಗತ್ತೆ ಅಂತ? ಐದರ್ ಆರ್, ಒಂದು ಅದು ಅಥವಾ ಇದು. ಐದರ್ ರವಿ ವಿಲ್ ಕಮ್ ಆರ್ ಐ ವಿಲ್. ಒಂದು ರವಿ ಬರ್ತಾನೆ ಅಥವಾ ನಾನ್ ಬರ್ತೀನಿ. ನೆಕ್ಸ್ಟ್ ನೋಡಿ, ಲಾಸ್ಟ್ ಒನ್, ನೈದರ್ ನಾರ್. ಐದರ್ ಆರ್ ಅಂದ್ರೆ ಅದು ಅಥವಾ ಇದು. ನೈದರ್ ನಾರ್ ಅಂದ್ರೆ ನೆಗೆಟಿವ್, ಅದು ಇಲ್ಲ ಇದು ಇಲ್ಲ ಅಂತ. ಫಾರ್ ಎಕ್ಸಾಂಪಲ್, ಐ ಲೈಕ್ ನೈದರ್ ಟೀ ನಾರ್ ಕಾಫಿ. ನನಗೆ ಟೀನೂ ಇಷ್ಟ ಇಲ್ಲ, ಕಾಫಿನೂ ಇಷ್ಟ ಇಲ್ಲ. ಸೊ ಈ ತರ ನೆಗೆಟಿವ್ ಹೇಳುವಾಗ ನೈದರ್ ನಾರ್ ಯೂಸ್ ಆಗುತ್ತೆ. ನೈದರ್ ರವಿ ನಾರ್ ಐ ವಿಲ್ ಅಟೆಂಡ್ ದ ಮೀಟಿಂಗ್. ರವಿನೂ ಮೀಟಿಂಗ್ ಅಟೆಂಡ್ ಆಗಲ್ಲ, ನಾನು ಮೀಟಿಂಗ್ ಅಟೆಂಡ್ ಆಗಲ್ಲ. ಈ ತರ ಹೇಳುವಾಗ ನೈದರ್ ನಾರ್ ಯೂಸ್ ಆಗುತ್ತೆ. ನೈದರ್ ಬಂದಾಗ ಅದ್ರ ಮುಂದೆ ಆರ್ ಹೇಳುವಾಗಿಲ್ಲ, ಯಾವಾಗ್ಲೂ ಕೂಡ ನಾರ್ ಬರಬೇಕು. ಅದೇ ತರ ಐದರ್ ಬಂದಾಗ ಅದ್ರ ಮುಂದೆ ಯಾವಾಗ್ಲೂ ಕೂಡ ಆರ್ ಬರಬೇಕು. ಐದರ್ ಆರ್, ನೈದರ್ ನಾರ್. ಇದನ್ನ ನೈದರ್ ಅಂತಾನು ಹೇಳ್ಬೋದು, ನೀದರ್ ಅಂತಾನು ಹೇಳ್ಬೋದು. ಈಗ ನಾವೇನು ಕಂಜಂಕ್ಷನ್ಸ್ ಅನ್ನ ನೋಡಿದ್ವೋ ಅದಕ್ಕೆ ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ನೋಡೋಣ. ಫಸ್ಟ್ ಒನ್, ಅಂಡ್. ರವಿ ಅಂಡ್ ರಾಧಾ ಆರ್ ಸಿಬ್ಲಿಂಗ್ಸ್. ರವಿ ಮತ್ತು ರಾಧಾ ಸಿಬ್ಲಿಂಗ್ಸ್ ಅಂದ್ರೆ ಒಡ ಹುಟ್ಟಿದವರು. ಐ ಲೈಕ್ ಟು ರೀಡ್ ಬುಕ್ಸ್ ಅಂಡ್ ವಾಚ್ ಮೂವಿ. ನನಗೆ ಪುಸ್ತಕವನ್ನು ಓದೋದು ಮತ್ತೆ ಮೂವಿನ ನೋಡೋದು ಅಂದ್ರೆ ಇಷ್ಟ. ಎರಡು ಐಡಿಯಾಸ್ ಅನ್ನು ಸೇರಿಸೋದಕ್ಕೆ ಅಂಡ್ ಯೂಸ್ ಆಗಿದೆ. ಬಟ್ ಅಂದ್ರೆ ಆದ್ರೆ. ದ ವೆದರ್ ಇಸ್ ಹಾಟ್ ಬಟ್ ದ ಪೂಲ್ ಇಸ್ ಕೋಲ್ಡ್. ವೆದರ್ ಬಿಸಿಯಾಗಿದೆ ಆದ್ರೆ ಪೂಲ್ ಕೋಲ್ಡ್ ಇದೆ. ಎವ್ರಿ ಒನ್ ಕೇಮ್ ಟು ದ ಪಾರ್ಟಿ ಬಟ್ ರವಿ. ಇಲ್ಲಿ ಬಟ್ ಕಂಜಂಕ್ಷನ್ ಆಗಿ ಯೂಸ್ ಆಗ್ತಿದೆಯೋ ಪ್ರೆಪೋಸಿಷನ್ ಆಗಿ ಯೂಸ್ ಆಗ್ತಿದೆಯೋ? ಇಲ್ಲಿ ಪ್ರೆಪೋಸಿಷನ್ ಆಗಿ ಯೂಸ್ ಆಗ್ತಿದೆ. ಯಾಕೆ ಗೊತ್ತಾ? ಎಲ್ಲರೂ ಪಾರ್ಟಿಗೆ ಬಂದಿದ್ರು, ರವಿಯನ್ನ ಹೊರತುಪಡಿಸಿ, ರವಿಯನ್ನ ಬಿಟ್ಟು. ಓಕೆನಾ? ಹೊರತುಪಡಿಸಿ ಅಂದ್ರೆ ಬಟ್ ಪ್ರೆಪೋಸಿಷನ್ ಆಗಿ ಯೂಸ್ ಆಗ್ತಿದೆ ಅಂತ ಅರ್ಥ. ಬಿಕಾಸ್ ಅಂದ್ರೆ ಯಾಕಂದ್ರೆ. ಶಿ ಇಸ್ ಕ್ರೈಯಿಂಗ್ ಬಿಕಾಸ್ ಶಿ ಲಾಸ್ಟ್ ಹರ್ ಫೋನ್. ಅವಳು ಅಳ್ತಾ ಇದ್ದಾಳೆ ಯಾಕಂದ್ರೆ ಅವಳು ಫೋನ್ ಅನ್ನ ಕಳ್ಕೊಂಡಿದ್ದಾಳೆ. ವಿ ಸ್ಟೇಡ್ ಇನ್ಸೈಡ್ ಬಿಕಾಸ್ ಇಟ್ ವಾಸ್ ಟೂ ಕೋಲ್ಡ್. ನಾವು ಒಳಗಡೆನೆ ಇದ್ವಿ ಯಾಕಂದ್ರೆ ತುಂಬಾ ಕೋಲ್ಡ್ ಇತ್ತು. ಸೊ ಈ ತರ ರೀಸನ್ ನ ಹೇಳುವಾಗ ಬಿಕಾಸ್ ಯೂಸ್ ಆಗುತ್ತೆ. ನೆಕ್ಸ್ಟ್, ಆರ್. ವುಡ್ ಯು ಲೈಕ್ ಟೀ ಆರ್ ಕಾಫಿ. ನೀವು ಟೀ ತಗೋತಿರೋ ಅಥವಾ ಕಾಫಿ ತಗೋತಿರೋ? ವಿ ಕ್ಯಾನ್ ಗೋ ಟು ದ ಬೀಚ್ ಆರ್ ಸ್ಟೇ ಹೋಮ್. ನಾವು ಬೀಚ್ಗೆ ಹೋಗ್ಬೋದು ಅಥವಾ ಮನೆಯಲ್ಲಿ ಇರ್ಬೋದು. ಸೊ ಚಾಯ್ಸ್ ಇದೆ, ಆಗ ಅಥವಾ ಅನ್ನೋದಕ್ಕೆ ಆರ್ ಯೂಸ್ ಆಗುತ್ತೆ. ಸೊ ಹಾಗಾಗಿ ಅಥವಾ ಆದ್ದರಿಂದ. ಐ ವಾಸ್ ಹಂಗ್ರಿ ಸೊ ಐ ಮೇಡ್ ಅ ಸ್ಯಾಂಡ್ವಿಚ್. ನನಗೆ ಹಸುವಾಗಿತ್ತು ಹಾಗಾಗಿ ನಾನು ಸ್ಯಾಂಡ್ವಿಚ್ ಮಾಡಿದೆ. ಹಿ ಸ್ಟಡಿಡ್ ಹಾರ್ಡ್ ಸೊ ಹಿ ಪಾಸ್ ದ ಟೆಸ್ಟ್. ಅವನು ಕಷ್ಟಪಟ್ಟು ಓದ್ದ ಹಾಗಾಗಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ದ. ಇಫ್ ಅಂದ್ರೆ ಆದ್ರೆ, ಕಂಡೀಷನ್ ನ ಹೇಳೋದಕ್ಕೆ. ಐ ವಿಲ್ ಹೆಲ್ಪ್ ಯು ಇಫ್ ಯು ಆಸ್ಕ್. ನೀನ್ ಕೇಳಿದ್ರೆ ನಾನು ಹೆಲ್ಪ್ ಮಾಡ್ತೀನಿ ನಿನ್ಗೆ. ಕಂಡೀಷನ್ ಏನು? ನೀನ್ ಕೇಳಬೇಕು. ಅರ್ಥ ಆಯ್ತಾ? ಇಫ್ ಯು ಆಸ್ಕ್, ನೀನ್ ಕೇಳಿದ್ರೆ. ಇಫ್ ಇಟ್ ರೇನ್ಸ್, ಮಳೆ ಬಂದ್ರೆ ವಿ ವಿಲ್ ಸ್ಟೇ ಹೋಮ್. ನಾವು ಮನೆಯಲ್ಲೇ ಇರ್ತೀವಿ. ನೆಕ್ಸ್ಟ್, ವೆನ್ ಅಂದ್ರೆ ಆಗ. ಐ ವಿಲ್ ಕಾಲ್ ಯು ವೆನ್ ಐ ಅರೈವ್. ನಾನು ಬಂದಾಗ ನಾನು ನಿನ್ ಕಾಲ್ ಮಾಡ್ತೀನಿ. ಯಾವಾಗ? ವೆನ್ ಐ ಅರೈವ್, ನಾನು ಬಂದಾಗ. ಹಿ ವಾಸ್ ಸರ್ಪ್ರೈಸ್ಡ್ ವೆನ್ ಹಿ ಸಾ ದ ಗಿಫ್ಟ್. ಅವನು ಸರ್ಪ್ರೈಸ್ ಆದ
ಯಾವಾಗ? ವೆನ್ ಹಿ ಸಾ ದ ಗಿಫ್ಟ್, ಅವನು ಗಿಫ್ಟ್ ಅನ್ನ ನೋಡಿದಾಗ. ಓಕೆನಾ, ಇಲ್ಲಿ ವೆನ್ ಅನ್ನೋದು ಆಗ ಅನ್ನೋಂಥ ಅರ್ಥವನ್ನ ಕೊಡ್ತಿದೆ. ಐದರ್ ಆರ್, ಯು ಕ್ಯಾನ್ ವೇರ್ ಐದರ್ ದ ಬ್ಲೂ ಶರ್ಟ್ ಆರ್ ದ ರೆಡ್ ಒನ್. ನೀನು ಬ್ಲೂ ಶರ್ಟ್ ನ ಹಾಕೋಬಹುದು ಅಥವಾ ರೆಡ್ ಶರ್ಟ್ ಅನ್ನ ಹಾಕೋಬಹುದು. ವಿ ಕ್ಯಾನ್ ಗೋ ಐದರ್ ಟು ದ ಪಾರ್ಕ್ ಆರ್ ಟು ದ ಮಾಲ್. ನಾವು ಪಾರ್ಕ್ಗೆ ಹೋಗ್ಬೋದು ಅಥವಾ ಮಾಲ್ಗೆ ಹೋಗ್ಬೋದು. ಐದರ್ ಆರ್, ಇದು ಅಥವಾ ಅದು. ನೈದರ್ ನಾರ್ ಅಂದ್ರೆ ಅದು ಅಲ್ಲ ಇದು ಅಲ್ಲ ಅಂತ. ನೈದರ್ ರವಿ ನಾರ್ ರಾಧಾ ಲೈಕ್ ಸ್ಪೈಸಿ ಫುಡ್. ಸ್ಪೈಸಿ ಫುಡ್ ಅನ್ನ ಅಂದ್ರೆ ಖಾರ ಇರೋದನ್ನ ರವಿನೂ ಇಷ್ಟಪಡಲ್ಲ, ರಾಧಾನು ಇಷ್ಟಪಡಲ್ಲ. ದ ಸ್ಟೋರ್ ಸೆಲ್ಸ್ ನೈದರ್ ಚಿಪ್ಸ್ ನಾರ್ ಚಾಕ್ಲೇಟ್. ಈ ಅಂಗಡಿಯಲ್ಲಿ ಚಿಪ್ಸ್ ಅನ್ನು ಮಾರಲ್ಲ, ಚಾಕ್ಲೇಟ್ ಅನ್ನು ಮಾರಲ್ಲ. ಅರ್ಥ ಆಯ್ತಲ್ವಾ? ಇದಿಷ್ಟು ಇಂಪಾರ್ಟೆಂಟ್ ಕಂಜಂಕ್ಷನ್ಸ್. ಇದ್ರ ಬಳಕೆ ಕರೆಕ್ಟ್ ಆಗಿ ಗೊತ್ತಿದ್ದಾಗ ಮಾತ್ರ ನಾವು ಯಾವುದೇ ತರಹದ ಸೆಂಟೆನ್ಸ್ ಗಳನ್ನ ಮಾಡೋದು ಈಸಿ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ನೋಡೋಣ. ಅಂದ್ರೆ ಒಂದು ಶಾರ್ಟ್ ಸ್ಟೋರಿ ಇರುತ್ತೆ, ಅದರ ಮೀನಿಂಗ್ ಅನ್ನ ತಿಳ್ಕೊಂಡು ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ಬೇಕು. ಇದರ ಮೀನಿಂಗ್ ಅನ್ನ ತಿಳ್ಕೊಳ್ಳುವಾಗ ನೀವು ಏನೇನು ಅಬ್ಸರ್ವ್ ಮಾಡಬೇಕು, ಎಲ್ಲಿ ಕಂಜಂಕ್ಷನ್ಸ್ ಯೂಸ್ ಆಗಿದೆ ಅಂತ ನೋಡಿ. ಸ್ಟೋರಿ ಏನಿದೆ ಅಂತ, ಅ ಬ್ಯುಸಿ ಡೇ ಫಾರ್ ರವಿ ಅಂಡ್ ರಾಧಾ. ಯಾವ ತರ ಬ್ಯುಸಿ ಇತ್ತು ಅಂತ ನೋಡೋಣ. ರವಿ woke up early but Radha stayed in bed for a little longer because she was tired. ರವಿ ಬೇಗನೆ ಎದ್ದ, ಆದ್ರೆ ರಾಧಾ ಬೆಡ್ ಅಲ್ಲೇ ಇದ್ಲು. ಫಾರ್ ಅ ಲಿಟಲ್ ಲಾಂಗರ್ ಅಂದ್ರೆ ಸ್ವಲ್ಪ ಹೊತ್ತು ಬೆಡ್ ಅಲ್ಲೇ ಇದ್ಲು. ಯಾಕಂದ್ರೆ ಬಿಕಾಸ್ ಶಿ ವಾಸ್ ಟೈರ್ಡ್, ಅವಳು ಸುಸ್ತಾಗಿದ್ಲು. ಅರ್ಥ ಆಯ್ತಾ? ಇಲ್ಲಿ ಬಟ್ ಅನ್ನೋದು ಕೂಡ ಕಂಜಂಕ್ಷನ್, ಬಿಕಾಸ್ ಅನ್ನೋದು ಕೂಡ ಕಂಜಂಕ್ಷನ್. ದೇರ್ ಮದರ್ ಆಸ್ಕ್ ದೆಮ್, ಡು ಯು ವಾಂಟ್ ದೋಸಾ ಆರ್ ಇಡ್ಲಿ ಫಾರ್ ಬ್ರೇಕ್ಫಾಸ್ಟ್. ರವಿ ಚೋಸ್ ದೋಸಾ. ಅವ್ರ ಅಮ್ಮ ಕೇಳ್ತಾರೆ ಅವರಿಗೆ, ನಿಮ್ಗೆ ದೋಸಾ ಬೇಕಾ ಅಥವಾ ಇಡ್ಲಿ ಬೇಕಾ ಅಂತ ತಿಂಡಿಗೆ. ಚಾಯ್ಸ್, ಹಾಗಾಗಿ ಆರ್ ಯೂಸ್ ಆಗಿದೆ. ರವಿ ಯಾವ್ದನ್ನ ಚೂಸ್ ಮಾಡ್ತಾನೆ? ದೋಸಾನ. ಆಫ್ಟರ್ ಬ್ರೇಕ್ಫಾಸ್ಟ್ ದೇ ಪ್ಯಾಕ್ ದರ್ ಬ್ಯಾಗ್ಸ್. ಬ್ರೇಕ್ಫಾಸ್ಟ್ ಆದ ನಂತರ ಅವರು ತಮ್ಮ ಬ್ಯಾಗ್ ಅನ್ನ ಪ್ಯಾಕ್ ಮಾಡ್ತಾರೆ. ರಾಧಾ ಫಾರ್ಗಾಟ್ ಹರ್ ವಾಟರ್ ಬಾಟಲ್, ಸೊ ರವಿ ರಿಮೈಂಡೆಡ್ ಹರ್ ಟು ಟೇಕ್ ಇಟ್. ರಾಧಾ ತನ್ನ ವಾಟರ್ ಬಾಟಲ್ ಅನ್ನ ಮರಿತಾಳೆ, ಸೊ ಹಾಗಾಗಿ ರವಿ ರಿಮೈಂಡೆಡ್ ಹರ್ ಟು ಟೇಕ್ ಇಟ್. ಅದನ್ನ ತಗೊಳ್ಳೋದಕ್ಕೆ ರವಿ ಅವಳಿಗೆ ನೆನಪಿಸ್ತಾನೆ. ದರ್ ಫಾದರ್ ಸೆಡ್, ಯು ಕ್ಯಾನ್ ಟೇಕ್ ಐದರ್ ದ ಬಸ್ ಆರ್ ದ ಬೈಕ್ ಟು ಸ್ಕೂಲ್. ಅವ್ರ ತಂದೆ ಏನ್ ಹೇಳ್ತಾರೆ? ಯು ಕ್ಯಾನ್ ಟೇಕ್ ಐದರ್ ದ ಬಸ್ ಆರ್ ದ ಬೈಕ್. ನೀವು ಶಾಲೆಗೆ ಬಸ್ಸಲ್ಲಿ ಹೋಗ್ಬೋದು ಅಥವಾ ಬೈಕಲ್ಲಿ ಹೋಗ್ಬೋದು. ದೇ ಡಿಸೈಡೆಡ್ ಟು ಟೇಕ್ ದ ಬಸ್ ಬಿಕಾಸ್ ಇಟ್ ವಾಸ್ ಫಾಸ್ಟರ್. ಅವರು ಬಸ್ಸಲ್ಲಿ ಹೋಗೋದಕ್ಕೆ ಡಿಸೈಡ್ ಮಾಡ್ತಾರೆ, ಯಾಕಂದ್ರೆ ಇಟ್ ವಾಸ್ ಫಾಸ್ಟರ್, ಅದ್ರಲ್ಲಿ ಹೋದ್ರೆ ಬೇಗ ಹೋಗ್ಬೋದು ಅಂತ. ಇನ್ ಕ್ಲಾಸ್ ದ ಟೀಚರ್ ಗೇವ್ ದೆಮ್ ಅನ್ ಇಂಟ್ರೆಸ್ಟಿಂಗ್ ಅಸೈನ್ಮೆಂಟ್. ಕ್ಲಾಸ್ ಅಲ್ಲಿ ಟೀಚರ್ ಅವರಿಗೆ ಒಂದು ಇಂಟ್ರೆಸ್ಟಿಂಗ್ ಅಸೈನ್ಮೆಂಟ್ ಅನ್ನ ಕೊಡ್ತಾರೆ. ಯು ಕ್ಯಾನ್ ರೈಟ್ ಅಬೌಟ್ ನೇಚರ್ ಆರ್ ಟೆಕ್ನಾಲಜಿ, ಶಿ ಸೆಡ್. ಆ ಟೀಚರ್ ಏನ್ ಹೇಳ್ತಾರೆ, ನೀವು ನೇಚರ್ ಬಗ್ಗೆ ಅಂದ್ರೆ ಪರಿಸರದ ಬಗ್ಗೆ ಬರಿಬಹುದು ಅಥವಾ ಟೆಕ್ನಾಲಜಿ ಬಗ್ಗೆ ಬರಿಬಹುದು. ಎರಡು ಆಪ್ಷನ್ ಇದೆ ಇಲ್ಲಿ, ನೇಚರ್ ಆರ್ ಟೆಕ್ನಾಲಜಿ. ರವಿ ಲವ್ಸ್ ಸೈನ್ಸ್, ಸೊ ಹಿ ರೋಟ್ ಅಬೌಟ್ ಟೆಕ್ನಾಲಜಿ. ರವಿಗೆ ಸೈನ್ಸ್ ಅಂದ್ರೆ ಇಷ್ಟ, ಹಾಗಾಗಿ ಅವನು ಟೆಕ್ನಾಲಜಿಯ ಬಗ್ಗೆ ಬರೀತಾನೆ. ಸೊ ಹಿ ರೋಟ್ ಅಬೌಟ್ ಟೆಕ್ನಾಲಜಿ. ರೋಟ್ ಅನ್ನೋದು ರೈಟ್ ನ ಪಾಸ್ಟ್ ಫಾರ್ಮ್. ರಾಧಾ ಆನ್ ದಿ ಅದರ್ ಹ್ಯಾಂಡ್ ರೋಟ್ ಅಬೌಟ್ ಟ್ರೀಸ್ ಬಿಕಾಸ್ ಶಿ ಲವ್ಸ್ ನೇಚರ್. ರಾಧಾ ಯಾವ್ದ್ರ ಬಗ್ಗೆ ಬರೀತಾಳೆ? ಟ್ರೀಸ್ ಬಗ್ಗೆ ಬರೀತಾಳೆ, ಬಿಕಾಸ್ ಶಿ ಲವ್ಸ್ ನೇಚರ್, ಯಾಕಂದ್ರೆ ಅವಳಿಗೆ ನೇಚರ್ ಅಂದ್ರೆ ಇಷ್ಟ. ರವಿ ಟೆಕ್ನಾಲಜಿ ಬಗ್ಗೆ ಬರೀತಾನೆ, ರಾಧಾ ಟ್ರೀಸ್ ಬಗ್ಗೆ ಬರೀತಾಳೆ. ಡ್ಯೂರಿಂಗ್ ಲಂಚ್ ರವಿ ಅಂಡ್ ರಾಧಾ ಸ್ಯಾಟ್ ಟುಗೆದರ್ ವಿತ್ ದರ್ ಫ್ರೆಂಡ್ಸ್. ಊಟದ ಸಮಯದಲ್ಲಿ ರವಿ ಮತ್ತೆ ರಾಧಾ ಫ್ರೆಂಡ್ಸ್ ಜೊತೆಗೆ ಕೂತ್ಕೋತಾರೆ. ದೇ ಕುಡಂಟ್ ಡಿಸೈಡ್ ವೇರ್ ಟು ಸಿಟ್, ಸೊ ರವಿ ಸಜೆಸ್ಟೆಡ್ ಲೆಟ್ಸ್ ಸಿಟ್ ಬೈ ದ ವಿಂಡೋ ಬಿಕಾಸ್ ಇಟ್ಸ್ ಸನ್ನಿ ಟುಡೇ. ಎವ್ರಿವನ್ ಅಗ್ರೀಡ್. ಅವರಿಗೆ ಎಲ್ಲಿ ಕೂತ್ಕೋಬೇಕು ಅಂತ ಗೊತ್ತಾಗಲ್ಲ, ಸೊ ರವಿ ಸಜೆಸ್ಟೆಡ್. ರವಿ ಏನ್ ಸಜೆಸ್ಟ್ ಮಾಡ್ತಾನೆ? ಲೆಟ್ಸ್ ಸಿಟ್ ಬೈ ದ ವಿಂಡೋ ಬಿಕಾಸ್ ಇಟ್ಸ್ ಸನ್ನಿ ಟುಡೇ. ಬಿಸಿಲಿದೆ, ಹಾಗಾಗಿ ಕಿಟಕಿ ಪಕ್ಕ ಕೂತ್ಕೊಳ್ಳೋಣ ಅಂತ ಹೇಳ್ತಾನೆ. ಎವ್ರಿವನ್ ಅಗ್ರೀಡ್, ಎಲ್ಲರೂ ಕೂಡ ಒಪ್ಕೋತಾರೆ. ಆಫ್ಟರ್ ಸ್ಕೂಲ್ ದೇ ಹ್ಯಾಡ್ ಸಮ್ ಫ್ರೀ ಟೈಮ್. ಶಾಲೆ ಮುಗಿದ ನಂತರ ಸ್ವಲ್ಪ ಟೈಮ್ ಇತ್ತು. ರವಿ ವಾಂಟೆಡ್ ಟು ಪ್ಲೇ ಕ್ರಿಕೆಟ್ ಬಟ್ ರಾಧಾ ವಾಂಟೆಡ್ ಟು ಗೋ ಟು ದ ಪಾರ್ಕ್. ರವಿ ಕ್ರಿಕೆಟ್ ಆಡಬೇಕು ಅನ್ಕೊಂಡಿದ್ದ, ಆದ್ರೆ ರಾಧಾ ಪಾರ್ಕ್ಗೆ ಹೋಗ್ಬೇಕು ಅನ್ಕೊಂಡಿದ್ಲು. ದೇ ಡಿಸೈಡೆಡ್ ಟು ಡೂ ಬೋತ್. ಎರಡನ್ನೂ ಮಾಡೋದಕ್ಕೆ ಅವರು ಡಿಸೈಡ್ ಮಾಡಿದ್ರು. ಫಸ್ಟ್ ದೇ ವೆಂಟ್ ಟು ದ ಪಾರ್ಕ್. ಮೊದಲು ಅವರು ಪಾರ್ಕ್ಗೆ ಹೋದ್ರು. ಅಂಡ್ ದೆನ್ ದೇ ಪ್ಲೇಡ್ ಕ್ರಿಕೆಟ್ ವಿತ್ ದರ್ ನೇಬರ್ಸ್. ಆಮೇಲೆ ಅವರು ನೇಬರ್ಸ್ ಅಂದ್ರೆ ಅಕ್ಕಪಕ್ಕದವ್ರ ಜೊತೆಗೆ ಕ್ರಿಕೆಟ್ ಅನ್ನ ಆಡಿದ್ರು. ವೆನ್ ದೇ ಗಾಟ್ ಹೋಮ್ ದೇರ್ ಮದರ್ ಆಸ್ಕ್ಡ್, ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್. ಅವ್ರು ಮನೆಗೆ ಬಂದಾಗ ದೇರ್ ಮದರ್ ಆಸ್ಕ್ಡ್, ಅವ್ರ ತಾಯಿ ಕೇಳ್ತಾರೆ, ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್, ನೀವು ಹೋಮ್ವರ್ಕ್ ಅನ್ನ ಮುಗಿಸಿದ್ರಾ? ಅದಕ್ಕೆ ರವಿ ಏನ್ ಹೇಳ್ತಾನೆ? ನಾಟ್ ಯೆಟ್, ಇನ್ನೂ ಇಲ್ಲ, ಬಟ್ ಐ ವಿಲ್ ಡೂ ಇಟ್ ಆಫ್ಟರ್ ಡಿನ್ನರ್. ಊಟ ಆದ ನಂತರ ನಾನು ಅದನ್ನ ಮಾಡ್ತೀನಿ. ರಾಧಾ ರಿಪ್ಲೈಡ್, ಐ ಹ್ಯಾವ್ ಆಲ್ರೆಡಿ ಕಂಪ್ಲೀಟೆಡ್ ಮೈನ್. ರಾಧಾ ಏನಂತ ಹೇಳ್ತಾಳೆ? ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಹೋಮ್ವರ್ಕ್ ನ ಅಂತ. At dinner, their father said, we will go to the market tomorrow if it doesn't rain. ರಾತ್ರಿ ಊಟ ಮಾಡ್ತಿರುವಾಗ ಅವರ ತಂದೆ ಹೇಳ್ತಾರೆ, we will go to the market tomorrow. ನಾಳೆ ನಾವು ಮಾರ್ಕೆಟ್ಗೆ ಹೋಗ್ತೀವಿ, if it doesn't rain, ಮಳೆ ಬಂದಿಲ್ಲ ಅಂದ್ರೆ. ಒಂದು ಕಂಡೀಷನ್ ಇದೆ, ಹಾಗಾಗಿ if ಯೂಸ್ ಆಗುತ್ತೆ. ರವಿ ಅಂಡ್ ರಾಧಾ were excited because they wanted to buy new books. ರವಿ ಮತ್ತೆ ರಾಧಾ ಎಕ್ಸೈಟ್ ಆಗಿದ್ರು, ಯಾಕಂದ್ರೆ ಅವರು ಹೊಸ ಪುಸ್ತಕಗಳನ್ನ ತಗೋಬೇಕು ಅಂತ ಇದ್ರು. What do you want to buy? Their father asked.
ನೀವೇನ್ ತಗೋಬೇಕು ಅಂತಿದ್ದೀರಾ ಅಂತ ಅವ್ರ ತಂದೆ ಕೇಳ್ತಾರೆ. ರವಿ ಸೆಡ್ ಐದರ್ ಸೈನ್ಸ್ ಬುಕ್ ಆರ್ ಅ ಸ್ಟೋರಿ ಬುಕ್. ರವಿ ಏನ್ ಹೇಳ್ತಾನೆ, ಒಂದು ಸೈನ್ಸ್ ಬುಕ್ ಅಥವಾ ಒಂದು ಸ್ಟೋರಿ ಬುಕ್, ಕತೆ ಪುಸ್ತಕವನ್ನ. ರಾಧಾ ರಿಪ್ಲೈಡ್, ಐ ವಾಂಟ್ ನೈದರ್ ಸೈನ್ಸ್ ಬುಕ್ ನಾರ್ ಅ ಸ್ಟೋರಿ ಬುಕ್, ಐ ವಾಂಟ್ ಅ ಕಲರಿಂಗ್ ಬುಕ್. ರಾಧಾ ಏನ್ ಹೇಳ್ತಾಳೆ, ನನಗೆ ಸೈನ್ಸ್ ಬುಕ್ ಕೂಡ ಬೇಡ, ಸ್ಟೋರಿ ಬುಕ್ ಅಂದ್ರೆ ಕತೆ ಪುಸ್ತಕ ಕೂಡ ಬೇಡ. ನೈದರ್ ಅ ಸೈನ್ಸ್ ಬುಕ್ ನಾರ್ ಅ ಸ್ಟೋರಿ ಬುಕ್, ಐ ವಾಂಟ್ ಅ ಕಲರಿಂಗ್ ಬುಕ್, ನನಗೆ ಕಲರಿಂಗ್ ಬುಕ್ ಬೇಕು ಅಂತ ಹೇಳ್ತಾಳೆ. ಬಿಫೋರ್ ಗೋಯಿಂಗ್ ಟು ಬೆಡ್ ರವಿ ರೆಡ್ ಅ ಚಾಪ್ಟರ್ ಫ್ರಮ್ ಹಿಸ್ ಸೈನ್ಸ್ ಬುಕ್. ಮಲಗೋದಕ್ಕೆ ಮುಂಚೆ ರವಿ ತನ್ನ ಸೈನ್ಸ್ ಪುಸ್ತಕದಲ್ಲಿನ ಒಂದು ಚಾಪ್ಟರ್ನ ಓದ್ತಾನೆ. ಅಂಡ್ ರಾಧಾ ಡ್ರೂ ಅ ಪಿಕ್ಚರ್ ಆಫ್ ಎ ಟ್ರೀ. ರಾಧಾ ಒಂದು ಮರದ ಚಿತ್ರವನ್ನ ಬಿಡಿಸ್ತಾಳೆ. ದೇ ವರ್ ಬೋತ್ ಟಯರ್ಡ್ ಸೊ ದೇ ಕ್ವಿಕ್ಲಿ ಫೆಲ್ ಅಸ್ಲೀಪ್. ಅವರಿಬ್ಬರಿಗೂ ಕೂಡ ಸುಸ್ತಾಗಿತ್ತು, ಹಾಗಾಗಿ ಅವರು ಬೇಗ ಮಲ್ಕೊಂಡ್ರು. ಅರ್ಥ ಆಯ್ತಾ ಈ ಸ್ಟೋರಿ? ಸ್ಟೋರಿ ಸ್ವಲ್ಪ ದೊಡ್ಡ ಇದೆ, ಬಟ್ ಈಸಿ ಆಗಿದೆ, ಅರ್ಥ ಆಗತ್ತೆ ಈಸಿಯಾಗಿ. ಹಾಗೆ ನೀವು ಅದನ್ನ ಈಸಿಯಾಗಿ ನೆನ್ಪಿಟ್ಕೊಂಡು ಹೇಳ್ಬಹುದು. ರವಿ ಮತ್ತೆ ರಾಧಾ ಹೇಗೆ ಬ್ಯುಸಿ ಇದ್ರು ಅಂತ. ಹಾಗೇನೆ ತುಂಬಾ ಕಂಜಂಕ್ಷನ್ಸ್ ಕೂಡ ಯೂಸ್ ಆಗಿದೆ ಇದರಲ್ಲಿ. ಸೊ ನೀವು ಸ್ಟೋರಿಯನ್ನ ಕರೆಕ್ಟ್ ಆಗಿ ಕಲ್ತ್ರೆ, ಪ್ರಾಕ್ಟೀಸ್ ಮಾಡಿದ್ರೆ, ನೆಕ್ಸ್ಟ್ ನಿಮ್ಗೆ ಕಂಜಂಕ್ಷನ್ಸ್ ಅನ್ನು ಯೂಸ್ ಮಾಡುವಾಗ ಪ್ರಾಬ್ಲಮ್ ಆಗಲ್ಲ. ಸೊ ಕೆಲವ್ರು ಹೇಳ್ತಾ ಇದ್ದೀರಾ, ನಮ್ಗೆ ಸ್ಟೋರಿಯನ್ನ ನೆನ್ಪಿಟ್ಕೊಂಡು ಹೇಳೋದು ಕಷ್ಟ ಆಗ್ತಿದೆ ವಾಯ್ಸ್ ರೆಕಾರ್ಡ್ ಮಾಡುವಾಗ ಅಂತ. ಸೊ ತುಂಬಾ ಕಷ್ಟ ಅನ್ಸಿದ್ರೆ ಒಂದೊಂದು ಪ್ಯಾರಾಗ್ರಾಫ್ ನ ಪ್ರಾಕ್ಟೀಸ್ ಮಾಡಿ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ಇಡೀ ಸ್ಟೋರಿಯನ್ನ ಒಂದೇ ಸಲ ಹೇಳಿದ್ರೆ ವೆಲ್ ಅಂಡ್ ಗುಡ್, ಬಟ್ ಆಗಿಲ್ಲ ಅಂತಂದ್ರೆ ಒಂದೊಂದೇ ಪ್ಯಾರಾಗ್ರಾಫ್ ನ ಕಲ್ತು ಅದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ದೇನೆ ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿ. ಬರೀ ಲೆಸನ್ ಅರ್ಥ ಮಾಡ್ಕೊಂಡ್ರೆ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡೋದಕ್ಕಾಗಲ್ಲ. ಯು ಮಸ್ಟ್ ಪ್ರಾಕ್ಟೀಸ್. ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಮ ಮೈಂಡ್ ಮತ್ತೆ ಟಂಗ್ ನಡುವೆ ಒಂದು ಕನೆಕ್ಷನ್ ಬರುತ್ತೆ. ಆಗ ನಿಮ್ಗೆ ಇಂಗ್ಲಿಷ್ ಅನ್ನ ಫ್ಲೂಯೆಂಟ್ ಆಗಿ ಮಾತಾಡೋದಕ್ಕೆ ಸಾಧ್ಯ ಆಗೋದು. ನೀವು ದಿನಕ್ಕೆ ಅಟ್ಲೀಸ್ಟ್ 1 ತಾಸು ಅಥವಾ 2 ತಾಸು ಆದ್ರೂ ಕೂಡ ಲೌಡ್ ವಾಯ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಲೇಬೇಕು. ಸೊ ಆದಷ್ಟು ಬೇಗ ಈ ಪ್ರಾಕ್ಟೀಸ್ ಆಕ್ಟಿವಿಟಿಯನ್ನ ಕಂಪ್ಲೀಟ್ ಮಾಡಿ ಕಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.